ಸ್ವಲ್ಪ ದಾರಿ ಬಿಡ್ರಿ. ನಾ ಡ್ರೈವರ್ ಅನ್ನುವಂತ ಹಾಡಿನ ಮೂಲಕ ಇಡೀ ಕನ್ನಡಿಗರ ಮನಸ್ಸನ್ನು ಗೆದ್ದಿರುವಂತಹ ಜಾನಪದ ಜಾಣ ಮಾಳು ನಿಪ್ರಾಳ್ ಅವರಿಗೆ ಅತ್ಯಂತ ಆತ್ಮೀಯವಾಗಿರುವಂತಹ ಸ್ವಾಗತ ಮಾಡೋಣಜಿ. ಬಾಬಾ ಆ ಭಗವಂತ ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗುತ್ತಾ. ಎಷ್ಟು ಅಭಿಮಾನಿ ದೇವರುಗಳು ನಿನ್ನನ್ನು ನೋಡಾಕ ಇಡೀ ನಮ್ಮ ಕಲಾ ತಂಡವನ್ನು ನೋಡ್ಲಿಕ್ಕೆ ಬಂದಾರ. ಅದೇ ನಮಗೊಂದು ಹೆಮ್ಮೆ ವಿಷಯ. ಈಗ ಡೈರೆಕ್ಟ್ ಕೊಟ್ಟ ಬಿಡ್ತೀನಿ. ಈಗ ಮೈಕ್ ನೇರವಾಗಿ ಮಾಡು ಅಣ್ಣ ಒಂದು ಹಾಡು ತೆಗೆದುಕೊಂಡು ಬಂದ ಬಿಡ್ತಾರೆ. ಓಕೆ ರೆಡಿನಾ ಎಲ್ಲರೂ ಕೇಳಕ? ಒಂದು ಕೆಲಸ ಮಾಡೋಣ. ಈಗ ಇವತ್ತ ತಾಂಬಾದೊಳಗೆ ಎರಡು ಲೈಟ್ ಆಫ್ ಮಾಡ್ಬೇಕು. ನಿಮ್ಮ ಮೊಬೈಲ್ ಟಾರ್ಚ್ ಆನ್ ಆಗ್ಬೇಕು. ಏ ಸೂಪರ್, ಲವ್ ಯು. ಏ ಸೂಪರ್. ಈಗ ಬಂದ್ ಮಾಡ್ಬಿಡ್ರಿ. ನಮ್ಮ ಲೈಟ್ ಆನ್ ಮಾಡ್ರಿ. ಪ್ರತಿಯೊಬ್ರು ಮೊಬೈಲ್ ಆನ್ ಮಾಡ್ಬೇಕು. ಎಸ್, ಈ ಡ್ರೋನ್ ಕ್ಯಾಮ್ರಾ ಫುಲ್ ಮ್ಯಾಗ ಹೋಗುತ್ತೆ. ಪ್ರತಿಯೊಬ್ಬರು ಮೊಬೈಲ್ಗಳ ಮ್ಯಾಗ ಆನ್ ಇರ್ಬೇಕು. ಸೂಪರ್, ಫ್ಯಾಂಟಾಸ್ಟಿಕ್. ಇದಪ್ಪ ನಮ್ಮ ತಾಂಬಾದ ಪವರ್ ಅಂದ್ರೆ ಹಿಂಗಿರ್ಬೇಕು. ಬರ್ಲಿ ಜೋರಾದ ಚಪ್ಪಾಳೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ನೋಡ್ರಿಲ್ಗ, ಅಲ್ಲಿ ನೋಡ್ರಿಲ್ಗ, ನೀ ಎಲ್ಲೆಲ್ಲಿ ಅದಾರ ಅಂತ ನೋಡ್ಗ, ಅಲ್ಲಿ ಜೋತಿ ಬಿದ್ದಾರ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಎಷ್ಟು ಜನ ರೀ. ಈಗ ನಮ್ಮ ಡ್ರೋನ್ ಕ್ಯಾಮ್ರಾ ಎಲ್ಲಿ ಹೋತು? ಅಲ್ಲಿ ಹೋಗೈತಿ ಚಂದಪ್ಪನ ಕಡೆ. ಅಲ್ಲಿ ಏ ಸೂಪರ್, ಫ್ಯಾಂಟಾಸ್ಟಿಕ್. ಬರ್ಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಜಾನಪದ ಜಾಣ ಮಾಳು ನಿಪ್ರಾಳ್ ಅವರಿಗೆ ಭವ್ಯವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಈಗ ಅವರೇ ಒಂದು ಸಾಂಗ್ ಅನ್ನು ತೆಗೆದುಕೊಂಡು ಬರ್ತಾರೆ. ಕೇಳಿ, ಎಂಜಾಯ್ ಮಾಡಿ. ನೀ ಬರೋ ತನಕ ಮಾಡೋಣ. ಗೆಸ್ಟ್ಗಳು ಯಾರೋ ಹೋಗುದಿಲ್ಲ ಅಂತ ಕುಂತಾರ, ಟಾಟಾ ಮಾಡ್ಯಾರ. ಸೊ ಹಾಗಾಗಿ ನಿಮ್ಮ ಹಾಡ ಕೇಳಿದ ಬಳಿಕ ನಮಗೆ ವೇದಿಕೆಯನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ. ಆಮೇಲೆ ನಾವೆಲ್ಲ ವೇದಿಕೆಯನ್ನು ಬಳಸ್ಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಓಕೆ ರೆಡಿನಾ? ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ತಾಂಬಾ ಗ್ರಾಮದ ಶ್ರೀ ಹಿರಡೇಶ್ವರ ಗಜಾನನ ಯುವಕ ಮಂಡಳ, ಅದೇ ರೀತಿಯಾಗಿ ನಿಮ್ಮ ನೋಡ್ರ ಒಂದ ಭಾಳ ಖುಷಿ ಆಗತೈತಿ. ಯಾಕಪ್ಪ ಅಂದ್ರೆ ಇಷ್ಟ ಜಾಗದಾಗ ಇಟ್ಟು ಚಂದ ಕೂತಿರಿ. ಲಕ್ಷ ಜನ ಬೇಡ, 1000 ಜನ ಅಟ್ಟ ಸಾಕು ಅನ್ಸಕತ್ತೈತಿ ನಿಮ್ಮ ನೋಡೋಣ. ಥ್ಯಾಂಕ್ ಯು. ಅದೇ ರೀತಿಯಾಗಿ ಬಂದು ಕುಳಿತಕ್ಕಂಥ ಎಲ್ಲ ನನ್ನ ಕಲಾಭಿಮಾನಿಗಳಿಗೆ, ಗುರು ಹಿರಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಊರಿನ ಗಣ್ಯಮಾನ್ಯರಿಗೆ, ಈ ಜನಮೆಚ್ಚದ ಜಾನಪದ ಗಾಯಕ ಮಾಡುವ ಶ್ರೀ ಸಾಷ್ಟಾಂಗ ನಮಸ್ಕಾರ. ಯಾಕಂದ್ರೆ ನಾವು ಭಕ್ತಿಗೀತೆ ಹಾಡುವಟ್ಟ ಟೈಮ್ ಇಲ್ಲ, ಟೈಮ್ ಭಾಳ ಆಗೈತಿ. ಜಾನಪದ ಲೋಕ ಹೇಳ್ಬಿಡ್ನು ಅಲ್ಲ ಮಾಡೋಣ. ಭಕ್ತಿಗೀತೆ ಅಂತಂದ್ರೆ ಅವ್ರಿಗೆ ಗೊತ್ತೈತಿ. ನಿಮ್ಮ ಬಾಯಿಯಿಂದ ಭಕ್ತಿಗೀತೆ ಕೇಳೋದೇ ಸ್ಪೆಷಲ್. ಅದು ಯಾವ್ದಪ್ಪ ಅಂದ್ರ ಉತ್ತರ ಕರ್ನಾಟಕದ ಜವಾರಿ ಭಾಷೆಯ ಹಾಡು. ಜಾನಪದ ಗೀತೆ ಕೇಳಿದ್ರೆ ಮಜಬೂತ್ ಆಗಿರ್ತಾವ, ಹೌದಿಲ್ಲ? ಎಸ್, ಸೂಪರ್ ಹಿಟ್ ಆಗಿರುವಂತ ಒಂದು ಹಾಡನ್ನ ತೆಗೆದುಕೊಂಡು ಬರ್ತಾರೆ. ಕೇಳಿ, ಎಂಜಾಯ್ ಮಾಡಿ. ಇದು ಕಲಾ ಸಿಂಚನ ಮೆಲೋಡಿ ಸಂಘದ ಒಂದು ಕಾರ್ಯಕ್ರಮ. ಮಾಳು ಅಣ್ಣಗೆ ರಿಕ್ವೆಸ್ಟ್ ಮಾಡೀನಿ. ಹೌದಾ? ಓ, ಏನೋ ಒಂದು ಕಮಿಟಿ ಅಪೇಕ್ಷೆ ಇದೆ ಅಂತ. ತೃಪ್ತಿ ಅವರು ಒಂದು 2 ನುಡಿ ಹಾಡ್ತಾರೆ. ಅದಾಗಿಂದ ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ ರೆಡಿ? ಹೇಳಿ. ಹಲೋ, ಇಲ್ಲಿ ಯಾರೋ ಅಪೇಕ್ಷೆ ಕೇಳಾರ್ರಿ, ಅವ್ರ ಸಂಬಂಧ ಹಾಡ್ತೇನಿ. ಕರ್ಣನ ಗುಣದಾವ ರಾಮನ ಕುಲದಾವ ತೋಳಲಿ ಜೈ ಬಲ ಭೀಮನಂದಾವ ನನ್ನ ಮನಸ್ಸ ಕದ್ದಾವ ಮನದಾಗ ಕುಂತಾವ ನನ್ನ ಬಿಟ್ಟು ಒಂದು ಕ್ಷಣ ನೀನು ಇರಲಾವ ಈ ಹೂವಿಗೆ ತುಂಬಿಯು ನೀನ ಕೈ ಬಿಡಬ್ಯಾಡ ಏನೇ ಆದರೂ ನನ್ನ ಕನಸ ಕಟ್ಟಗೊಂಡ ಕುಂತೀನಿ ನಾನ ನೋಡತೀನಿ ನಿನ್ನ ಬಂಗಾರದಂಗ ಏನೋ ಕೊರತೆ ಇಲ್ಲ ನಂಗ ಅನಿಮಡಿ ಹೇಳುವಿ ನಾನಿನಗ ಬಾಳನ ಜೋಡಿ ಗಿಳಿ ಹಂಗ. ಥ್ಯಾಂಕ್ ಯು. ಸೂಪರ್. ಬರ್ಲಿ ಜೋರಾದ ಚಪ್ಪಾಳೆ. ಇದ ಲೈನ್, ಇದು ಒಂದು ನುಡಿ ಅವರು ಹಾಡ್ತಾರೆ. ಈಗ ಮಾಡೋಣ. ಆದಿಲ್ಲ, ನಮ್ದು ಬೇರೆ ಐತಿ. ಮುದ್ದಾದ ಮನಸೋಳೆ ಮನದಾಗ ಕುಂತೋಳೆ ಮುದ್ದಾದ ಹೃದಯ ಧಾರೆ ಎರೆದೋಳೆ. ಸಾಕಿಷ್ಟಣ ನಾಡ್ರ ಸಾಂಗ್ ಐತಿ. ಈಗ ಹಲೋ,
ಯಾರು ಹಿಂದೆ ಓಡಾಡೋದು ಜಿಗಿದಾಡೋದು ಮಾಡಕ್ ಹೋಗ್ಬೇಡ್ರಿ, ನಮಗೆ ಸ್ಟೇಜ್ ಫುಲ್ ಫ್ರೀ ಕೊಡ್ರಿ. 4 ವರ್ಷದ ಹಿಂದೆ ಅಷ್ಟೇ, ಭಾಳ 4 ಅಲ್ಲ 3 ವರ್ಷದ ಹಿಂದೆ ಅಷ್ಟೇ. ಏನ್ರಿ ನೀವು ಉತ್ತರ ಕರ್ನಾಟಕದವ್ರು ಬರೀ ಜಾನಪದ ಏನ ಒಂಥರ ವಿಚಿತ್ರ ಆಡ್ತೀರಿ, ಏನೈತಿಲ್ಲ ಸಿನಿಮಾ ಹಾಡುಗಳು ಆಡಂಗಿಲ್ಲ ಹಂಗ ಹಿಂಗ ಅಂತ ಹೇಳಿ ನಮ್ಮನ್ನ ಕೀಳಾಗಿ ಕಾಣೋದು ಅಷ್ಟೇ ಅಲ್ಲ, ನಮ್ಮ ಜನಗಳನ್ನ ಬೈಯುವಂತ ಐತಿಲ್ಲ, ಅದು ನಿಜವಾಗ್ಲೂ ನಮ್ಮ ಮನಸ್ಸಿಗೆ ಹರ್ಟ್ ಆಗ್ತಾ ಇತ್ತು. ಯಾವಾಗ್ಲೂ ಒಂದು ಮನಸ್ಸಿನಲ್ಲಿ ನಾ ಜಾನಪದ ಕಲಾವಿದ್ರ ನನ್ನ ಮನಸ್ಸಿನಾಗ ಅನ್ಕೊಂಡಿದ್ದೆ, ಒಂದಲ್ಲ ಒಂದು ದಿವಸ ಉತ್ತರ ಕರ್ನಾಟಕದ ಈ ಮಣ್ಣಿನ ಸೊಗಡಿನ ಜಾನಪದ ಹಾಡು ಅವರ ಹೃದಯ ಮುಟ್ಟುವುದು ಅಷ್ಟೇ ಅಲ್ಲ, ಅವರ ತಲೆ ಚಿಟ್ಟನ್ನಬೇಕು ಹಂಗ ಮಾಡೇ ಮಾಡ್ತಾರಂತ ಅನ್ಕೊಂಡಿದ್ದೆ. ಇವತ್ತು ಆ ಕನಸು ನನಸು ಮಾಡಿದ್ದು ಬೇರೆ ಯಾರು ಅಲ್ಲ, ನಮ್ಮ ಡ್ರೈವರ ಹಾಡಿನ ಮೂಲಕ ಬರೋಬ್ಬರಿ 200 ಮಿಲಿಯನ್ ಕ್ರಾಸ್ ಆಗೈತಿ ಹಾಡು. ಗೋಪಾಲಣ್ಣ, ಆಕ್ಚುಲಿ ಹೇಳ್ಬೇಕಾದ್ರೆ ಇನ್ನೊಬ್ರ ಬಗ್ಗೆ ಹೇಳೋಕ್ಕಿಂತ ಮೊದಲು ನಮ್ಮ ಮನೆ ಪರಿಸ್ಥಿತಿ ಹೇಳ್ತೀನಿ. ಅಣ್ಣನ ಹಾಡ ನನ್ನ ಮಗ ಪೂರ್ತಿ ಭಯಪಟ್ಟು ಹೇಳ್ತಾನೆ. ಹೌದು, ಸಾಮ್ರಾಟ ವನ್ಯತೆ ಪಾಠನ ಗೊತ್ತಿಲ್ಲ ಅವನಿಗೆ, ಖರೆ ಅದ್ರ ಜಾನಪದ ಒಟ್ಟು ಹಾಡಕ್ಕೆ ಹೇಳ್ರಿ, ಒಟ್ಟು ಹಾಡಕ್ಕೆ ತಯಾರಾಕಣ. ಅಲ್ಲ ಅಣ್ಣ, ನಿಜವಾಗ್ಲೂ ಕೂಡ ಏನ್ ಗೊತ್ತನೋ, ಮಾಳು ಅಣ್ಣನ ಹಾಡು ಬಂದಾದ ಬಳಿಕ ಇವತ್ತ ಚಿತ್ರರಂಗದ ಕಡೆ ಏನು ಜನ ಹೋಗ್ತಿತ್ತು, ಚಿತ್ರರಂಗದವ್ರು ಎಲ್ಲರೂ ಬೈಯಾಕ ಶುರು ಮಾಡಿದ್ರಲ್ಲ, ಯಾವಾಗ ಮಾಳು ಅಣ್ಣನ ಹಾಡ ರೆಡಿಯಾಗಿ ಹೊರಗೆ ಬಿತ್ತು, ಆ ಹಾಡು ರೆಡ್ ಕಾರ್ಪೆಟ್ ಹಾಕಿ ಇಡೀ ಚಿತ್ರರಂಗವೇ ದೊಡ್ಡ ಬಾಗಿಲನ್ನು ತೆಗೆದು ಮಾಳು ಅಣ್ಣನ ಬರಮಾಡಿಕೊಂಡಿದ್ದು ಕೂಡ ಇದೇ ಚಿತ್ರರಂಗ. ಈಗ ದಕ್ಷಿಣ ಕರ್ನಾಟಕದವ್ರು ಹೇಳ್ತಾರೋ, ಏನ್ರಿ ಉತ್ತರ ಕರ್ನಾಟಕದವ್ರು ಎಷ್ಟು ಚಂದ ಕಾರ್ಯಕ್ರಮ ಮಾಡ್ತೀರಿ ಅಂತ ಹೇಳ್ತಾರಲ್ಲ, ಅದಕ್ಕೆ ತಾಕತ್ತ ನಮ್ಮ ಮಾಳು ಅಣ್ಣ. ಬರ್ರಿ ಜೋರ ಚಪ್ಪಾಳೆಗಳು. ಮಾಳು ಅಣ್ಣ ಯಾವಾಗಲೂ ಕೂಡ ಇಷ್ಟು ದೊಡ್ಡ ಶಕ್ತಿಯಾಗಿ ಇಡೀ ಜಾನಪದ ಹುಡುಗರಿಗೆಲ್ಲ ಶಕ್ತಿ ತುಂಬಿ ಅಣ್ಣ. ಬರೀ ನೀನು ಅಷ್ಟೇ ಅಲ್ಲ, ಬರೀ ಹುಡುಗರಿಗೆ ಅಷ್ಟೇ ಅಲ್ಲ, ಹಿಂದೆ ಬೆಳೆಯುವಂತ ಶಕ್ತಿಗಳಿದ್ದಾರೆ. ನಮ್ಮ ಶಿವ ಆಗಿರ್ಬೋದು, ಇನ್ನು ನಮ್ಮ ಕೃಷ್ಣ ಆಗಿರ್ಬೋದು, ಬಹಳ ಜನ ಅದರ, ಅವ್ರಿಗೆ ದೊಡ್ಡ ಶಕ್ತಿಯಾಗಿ ನಿಂತಿದೆ. ಈಗ ಅತಿ ಶೀಘ್ರದೊಳಗ ಈಗೇನ ಕರ್ನಾಟಕ ದಮನಕ ಅನ್ನುವಂಥ ಸಿನಿಮಾದೊಳಗೆ ಅವಕಾಶ ಕೊಟ್ಟರು ಯೋಗರಾಜ್ ಭಟ್ರು. ಅತಿ ಶೀಘ್ರದಾಗ ಮತ್ತೆ ನಮ್ಮ ಮಾಳು ನಿಪ್ಪನಾಳ್ ಅವರು ಉಡಾಳ ಹುಡುಗರು ಅನ್ನುವಂಥ ಸಿನಿಮಾದೊಳಗೆ ಅಭಿನಯ ಮಾಡೋದ್ರ ಜೊತೆಗೆ ಮತ್ತೆ ಕನ್ನಡಿಗರ ಮನಸ್ಸನ್ನ ಗೆಲ್ಲಲಿದ್ದಾರೆ. ಬನ್ನಿ ಜೋರಾದ ಚಪ್ಪಾಳೆಗಳು. ಥ್ಯಾಂಕ್ ಯು ಅಣ್ಣಜಿ. ನಿಮ್ಮೆಲ್ಲರ ಅಪೇಕ್ಷೆ ಗೀತೆ, ನನಗ ಅತಿ ಹೆಚ್ಚು ಹೆಸರು ಮಾಡಿಕೊಟ್ಟಂತ ಗೀತೆ, ಹೊರದೇಶದಲ್ಲೂ ಕೂಡ ಸದ್ದು ಮಾಡಿದಂತ ಗೀತೆ, ಉತ್ತರ ಕರ್ನಾಟಕದ ನಂಬರ್ 1, ಭಾರತ ದೇಶದಲ್ಲಿ 24 ನಂಬರಿನ ರ್ಯಾಂಕ್ ಬರ್ಬೇಕಾದ್ರೆ ಅದೆಲ್ಲ ನಿಮ್ಮ ಆಶೀರ್ವಾದ ಅನುಕಂಪ. ಈ ಬಡ ಕಲಾವಿದನ ಮೇಲೆ ಇಟ್ಟರು ಪ್ರೀತಿಯಿಂದ 200 ಮಿಲಿಯನ್ ಹೊಡೆತಿ ನಾ ಡ್ರೈವರ ನೀನಲ್ಲವರ ಎಂಬ ಗೀತೆ. ಈಗ ಅಲ್ಲ ಮಾಡೋಣ, ಉತ್ತರ ಕರ್ನಾಟಕದಾಗ ನಂಬರ್ 1 ಅಲ್ಲ, ಇಡೀ ಕರ್ನಾಟಕದಾಗ ನಂಬರ್ 1 ಐತಿದ ಹಾಡು. ಈ ಹಾಡನ್ನು ಮೀರಿಸುವಂತ ಹಾಡು ಇಲ್ಲಿ ತನಕ ಇಲ್ಲ. ಈ ಟ್ರೆಂಡಿಂಗ್ ಸಾಂಗ್ ಇದು, ಸೊ ಬ್ಯೂಟಿಫುಲ್ ಆಗಿರುವಂತ ಸಾಂಗು ಅಣ್ಣ. ವಿತೌಟ್ ಟ್ರ್ಯಾಕ್ನಾಗೆ ಆನ್ಲೈನ್ ಅಭಿಮಾನಿಗಳಿಗೆ ಒಂದು ಕ್ರೇಜ್ ಹೆಚ್ಚೋಣ. ಓಕೆ, ರೆಡಿನಾ? ಓಕೆ, ನೀವು ಆಡ್ಬೇಕಾದಕ್ಕೆ ಸಪೋರ್ಟೆಡ್ ಆಗಿ ರೆಡಿನಾ? ನಾ ಡ್ರೈವರ್ ನಾ ಅಂತೀನಿ, ಓ ನಾಲ್ಕು ರೆಡಿ ಆಗಿರಿ ಅಂತಿರಲ್ಲ. ನಾ ಡ್ರೈವರ ನೀ ನನ್ನ ಲವ್ವರ. ಸಾಕು, ಮುಗಿಲ್ ಹೋಗ್ಬಿಟ್ಟು ಇನ್ನು ಟ್ರ್ಯಾಕ್ದಾಗ ಆಡ್ನು. ರೆಡಿ? ಬಿಡ್ರಿ ಹಂಗಾರ, ಅದು ವೈರಲ್ ಆಗೇ ಬಿಡೋಣಲ್ಲ. 100 ಹುಡುಗರ ನೋಡಿದರ ನಿನ್ನಂಗಿಲ್ಲ ಅವರ್ಯಾರ, ನನ್ನ ನನಗ ಬಂಗಾರ. ಹೌದಾ? ಎಷ್ಟ ಮಾಡತಿ ಸ್ಟೈಲರ, ನೋಡಿ ನಚ್ಚುವಂಗ ಹುಡುಗ್ಯಾರ, ಅನ್ನತಿ ಜನಪದ ಲವ್ವರ. ಥ್ಯಾಂಕ್ ಯು. ಸೂಪರ್. ತೃಪ್ತಿ ಅವರು ಬಲ್ಲಿ. ಒಯ್ಟು ಗಂಡು ಮಕ್ಕಳದ ನಡ್ಬರ್ಕ ಒಬ್ಬಕ್ಕೆ ನೀವು ಓಡ್ತೀನಿ ಅಂದ್ರೆ ನಮ್ಮ ಹುಡುಗರು ಬರ್ತಾರೆ. ಭೂಮಿ ಮ್ಯಾಗ ಸೂರ್ಯ ಚಂದ್ರ ಹುಡ್ತಾರ ಅನ್ನೋದು ಎಷ್ಟು ಸತ್ಯನೋ, ಭೂಮಿ ಮ್ಯಾಗ ಸೂರ್ಯ ಚಂದ್ರ ಹುಡ್ತಾರ ಅನ್ನೋದು ಎಷ್ಟು ಸತ್ಯನೋ, ಹುಡುಗರಿಗೆ ಹುಡುಗಿಯಾರು ಮೋಸ ಮಾಡ್ತಾರ ಅನ್ನೋದು ಅಷ್ಟೇ 100ಕ್ಕೆ 100 ಸತ್ಯ. ಅದಕ್ಕೆ ನಮ್ಮ ಹುಡುಗರು ಹುಷಾರಾಗಿರ್ರಿ. ಮನಸ್ಸು ನೋಡಿ ಪ್ರೀತಿ ಮಾಡ್ರಿ, ಕಿಶೆದಾನ ಪರ್ಸ್ ನೋಡಿ ಪ್ರೀತಿ ಮಾಡ್ಬಿಡ್ತಾ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ, ಹುಡುಗಿಯಾರು ಇರ್ತಾರ ಬಾಳ ಜನ, ಹುಡುಗರ ಮುಖ ನೋಡಿ ಹೇಳ್ತಾರ ಶಕುನ. ಮಾಡೋದಿಲ್ಲ ಇವ್ರು ಬರೀ ಪ್ಯಾಷನ್, ಇವ್ರಿಗೆ ಏನು ಗೊತ್ತ್ರಿ ನಮ್ಮಂತ ಹುಡುಗರಿಗೆ ಆಗೋ ಟೆನ್ಷನ್ ಅಂತ ಹೇಳ್ತಾ, 1,20,000 ಮೊಬೈಲ್ ಹುಡುಗರ ಕೈಯಾಗ ಕೊಟ್ರೆ ಸ್ಕ್ರೀನ್ ಹಾಳಾಕೈತೆ ಅಂತ. 1,20,000 ಮೊಬೈಲ್ ಹುಡುಗರ ಕೈಯಾಗ ಕೊಟ್ರೆ ಸ್ಕ್ರೀನ್ ಹಾಳಾಕದತ್ತ. ಅದೇ 1,20,000 ಮೊಬೈಲ್ ಇಂಥ ಹುಡುಗಿಯರ ಕೈಯಾಗ ಕೊಟ್ರೆ 20 ಹುಡುಗರ ಜೀವನನ ಹಾಳಾಕೈತೆ ಅಂತ. ಹುಡುಗರು ಹುಷಾರಾಗಿರಿ. ಈಗ ಮುಂದಿನ ಗೀತೆ ನಮ್ಮ ಕೃಷ್ಣಾಜಿಯವರು. ನಿನ್ನ ಕಾಲ ನೆಲಕ್ಕೆ ಹತ್ತುದಿಲ್ಲ, ನಿನ್ನ ಡ್ಯಾನ್ಸ್ ನೋಡಿ ಇವತ್ತು ನಮ್ಮ ತಾಂಬಾದ ಹುಡುಗರಿಗೆ ನಿದ್ದಿನ ಹತ್ತುದಿಲ್ಲ, ಹುಡುಗಿ ನಿದ್ದಿನ ಹತ್ತುದಿಲ್ಲ. ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೇನು, ದೇವರ ಮುಂದಿನ ದೀಪಾನ ಬ್ಯಾರೆ. ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೇನು, ದೇವರ ಮುಂದಿನ ದೀಪಾನ ಬ್ಯಾರೆ. ಕಣ್ಣು ಮುಂದ ಸಾವಿರಾರು ಹುಡುಗಿಯರಿದ್ರೇನು, ಮನಸ್ಸಿನಾಗಿರೋ ಹುಡುಗಿನ ಬ್ಯಾರೆ.
ಓಕೆ, ಈಗ ಬನ್ನಿ ಮತ್ತೆ ವೇದಿಕೆಗೆ ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ. ಓಕೆ, ಮತ್ತೆ ಈಗ ನೀ ಇರ್ಲಾರ್ದಕ್ಕೆ ಒಂದು ಶಾರಿ ಹೊಡೆದಿನಿ. ಈಗ ನಿಂದ ಪಾಳೆ ಈಗ ಶಾರಿಗಳ ರಾಜ ಅಂತ ಕರಿತೀವಿ ನಮ್ಮ ಗೋಪಾಲ್ ಇಂಚಗೇರಿ ಅವರಿಗೆ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಇನ್ಮ್ಯಾಗ ಗೋಪಾಲ್ ಅವರು ನಿಮಗೆ ಪಕ್ಕಾ ಮನೋರಂಜನೆ ಕೊಡೋದಕ್ಕೆ ನಗೆಗಳಲ್ಲಿ ತೇಲಿಸ್ತಾ ಸಾಗಿಸ್ತಾ ಇರ್ತಾರೆ. ಓಕೆ, ತುಂಬಾ ಧನ್ಯವಾದಗಳು. ನಾನು ಅನ್ಕೊಂಡಿದ್ದಿಲ್ಲ ತಾಂಬಾ ಊರ ಈ ಜನ ಇಷ್ಟೊಂದು ಜನ ಸೇರ್ತಾರಂತೇಳಿ. ನನಗೆ ಕೆಳಗೆ ಕೂತವ್ರಕ್ಕಿಂತಲೂ ಮ್ಯಾಗ ಕೂತವ್ರು ಭಾಳ ಖುಷಿ ಆಗ್ತದೆ. ಬಾಲ್ಕನಿ ಟಿಕೆಟ್ ತೆಗಿಸ್ಬಿಟ್ಟಾರೆ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲೇ ಕುಂದ್ರಿ ನಾ ಯಾವತ್ತು ನಿಮ್ಮ ಪರವಾಗಿ. ಆದ್ರೆ ನಾ ಹೇಳೋ ಮಾತು ದಯವಿಟ್ಟು ಪಾಲಿಸ್ರಿ. ಸಮಯ ಬಂದ್ರೆ ಸೆಪ್ಟಿಕ್ರು ಇಂಜೆಕ್ಷನ್ ಮಾಡ್ಕೊಳ್ರಿ. ಅದ್ರ ಲಿಪ್ಟಿಕ್ ಹಚ್ಕೊಳ್ಳೋ ಹುಡುಗಿಯಾರನ್ನ ಒಟ್ಟು ನಂಬಕ್ ಹೋಗ್ಬೇಡ. ಲಾಕಪದಲ್ಲಿರೋ ಕೈದಿಗಳ ನಂಬ್ರಿ, ಆದ್ರೆ ಮೇಕಪ್ ಮಾಡ್ಕೊಂಡು ಹುಡುಗಿಯಾರನ್ನ ಒಟ್ಟು ನಂಬಿಡ್ತ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಯಾವತ್ತು ನಾನು ನಮ್ಮ ಹುಡುಗರ ಪರವಾಗಿ ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ, ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ. ಹಂಗ ನಮ್ಮ ಹುಡುಗರು ಇದ್ರನ ಹುಡುಗಿಯರಿಗೆ ಬೆಲೆ. ಬರ್ಲಿ ತೋರದ ಚಪ್ಪಾಳೆ. ಇತ್ತೀತೊಳಗೆ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯಾರು ಎಂತ ಹುಡುಗರು ಮದುವೆ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರಂದ್ರ ಗೌರ್ಮೆಂಟ್ ನೌಕರಿ ಇರಬೇಕು, ಅಗರ್ಭ ಶ್ರೀಮಂತ ಇರಬೇಕು, 25 ಎಕರೆ ಹೊಲ ಇರಬೇಕು, ಮಾರುತಿ ಕಾರ್ ಇರಬೇಕು, ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಇರಬೇಕು, ಗಂಡನ ಮನೆ ಹೊರಸಲಾದ ದಾಟಿದ್ರೆ ಎದುರಿಗೆ ಅತ್ತಿ ಮಾವನ ಫೋಟೋ ಗುಂಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತಾರ. ಅದಕ್ಕೋಸ್ಕರ ನಮ್ಮ ಹುಡುಗರು ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊರಿ, ಜೀವನ ಚಂದ ಇರ್ತೈತಿ. ತಂದೆ ತಾಯಿಗೆ ಒಬ್ಬ ಮಗ ಕಳ್ಕೊಂಡ್ರೆ ಇನ್ನೊಬ್ಬ ಮಗ ಸಿಗುದಿಲ್ಲ. ಹಂಗ ಇಂತ 10 ಹುಡುಗಿಯಾರು ಹೋದ್ರೆ ಏನಾಯ್ತು, 11ನೇ ಹುಡುಗಿ ತರೋ ಶಕ್ತಿ ದೇವ್ರು ನಮಗೆ ಕೊಟ್ಟೆ ಕೊಡ್ತಾನೆ. ಓಕೆ.